ಸ್ನೇಹಿತರೆ ನೋಡ್ತಿದ್ದೀರಲ್ಲ, ನೋಡ್ತಿದ್ದಂತೆ ವಿಮಾನ ಇವತ್ತು ಧರೆಗುರುಳಿದೆ. ಯಾಕೆ ಧರೆಗೆ ಉರುಳಿದೆ ಅಂತಕ್ಕಂಥದ್ದು ವಿಷಯ ಇನ್ನೂ ತಿಳಿದು ಬಂದಿಲ್ಲ. ಪೈಲಟಿಂದನೂ ಕೂಡ ಏನಾಗಿದೆ, ಪೈಲಟ್ಗೂ ಕೂಡ ಕಂಟ್ರೋಲ್ ಮಾಡೋಕ್ಕಾಗಲಿಲ್ವಾ, ಅವರು ಕೂಡ ಎಷ್ಟು ಕಂಟ್ರೋಲ್ ಮಾಡ್ತಾ ಇದ್ದಾರೆ ಅಂತ ಕೂಡ ಇನ್ನೂ ಕೂಡ ತಿಳಿದು ಬಂದಿಲ್ಲ ಏನೇನಾಗ್ತಾ ಇದೆ ಅಂತ. ಸದ್ಯಕ್ಕೆ ವಿಮಾನ ಗುಜರಾತ್ನ ಅಹಮದಾಬಾದ್ನಲ್ಲಿ ವಿಮಾನ ಪತನಗೊಂಡಿದ್ದು, ಅಹಮದಾಬಾದ್ ಏರ್ಪೋರ್ಟಿಂದ ಟೇಕ್ ಆಫ್ ಆಗದಿರುವಂತೆ ಒಂದು ಮೆಡಿಕಲ್ ಕಾಲೇಜ್ಗೆ ಹೋಗಿ ಡ್ಯಾಶ್ ಹೊಡೆದ್ಬಿಟ್ಟಿದೆ. ಆ ಮೆಡಿಕಲ್ ಕಾಲೇಜ್ಗೆ ಹೋಗಿ ಯಾವ ಥರ ಡ್ಯಾಶ್ ಹೊಡೆಯುತ್ತೆ ಅಂತಂದರೆ, ಅದು ಅಲ್ಲಿ ಇರೋ ಕಾಲೇಜ್ ಸ್ಟೂಡೆಂಟ್ಸು ವಿದ್ಯಾರ್ಥಿಗಳೆಲ್ಲ ಚೆಲ್ಲಾಪಿಲ್ಲಿಯಾಗಿ ಓಡೋಟೋಗ್ಬಿಟ್ಟಿದ್ದಾರೆ ಕಾಲೇಜಿಂದ. ಆ ರೀತಿ ವಿಮಾನ ಇವತ್ತು ಏರ್ಪೋರ್ಟಲ್ಲಿ ಫುಲ್ಲು ಅಪಘಾತವನ್ನು ಆಗಿಬಿಟ್ಟಿದೆ. ನೋಡಿ, ನಿಮಗೆ ತೋರಿಸ್ತಾ ಇದ್ದೀನಿ ಯಾವ ಥರ ಆಗಿದೆ ಅಂತ. ಒಂದು ಗುದ್ದಿದ ತಕ್ಷಣ ವಿಮಾನದ ಟೈರ್ಗಳು ಮತ್ತು ಅಲ್ಲಿ ಕಾಲೇಜಿನ ಬಿಲ್ಡಿಂಗ್ಗೆ ಗುದ್ದಿದ ತಕ್ಷಣ ಎಲ್ಲ ಮನೆಗಳೆಲ್ಲ ಪುಡಿಯಾಗಿ ಹೆಂಗೆ ಬೇಕಂಗೆ ನೋಡಿ, ಕಾಲೇಜಲ್ಲಿ ಇರ್ತಕ್ಕಂಥ ವಿದ್ಯಾರ್ಥಿಗಳು ಕೂಡ ಚೆಲ್ಲಾಪಿಲ್ಲಿಯಾಗಿ ಹೊರಟೋಗ್ಬಿಟ್ಟಿದ್ದಾರೆ. ಅಲ್ಲಿ ಸ್ಟೂಡೆಂಟ್ಗಳೇನು ಊಟ ಮಾಡ್ತಿದ್ರೋ ಏನೋ ಗೊತ್ತಿಲ್ಲ. ಮೋಸ್ಟ್ಲಿ ನನ್ನ ಪ್ರಕಾರ ಅಲ್ಲಿ ಆ ಡೈನಿಂಗ್ ಹಾಲೇ ಇರಬೇಕು. ಕಾಲೇಜ್ ಸ್ಟೂಡೆಂಟ್ಸ್ ಮತ್ತು ಇನ್ನೂ ಕನ್ಸ್ಟ್ರಕ್ಷನ್ ಬಿಲ್ಡಿಂಗ್ ಎಲ್ಲ ನಡೀತಾ ಇತ್ತಂತೆ. ಅಲ್ಲಿ ಆ ಕಾಲೇಜಲ್ಲಿ ಸೀದಾ ಬಂದು ಕಾಲೇಜ್ಗೆ ಬಂದು ಗುದ್ದುಬಿಟ್ಟಿದೆ ವಿಮಾನ. ಆ ಕಾಲೇಜ್ಗೆ ಬಂದು ಗುದ್ದುತ್ತವಿಂದ ಏನಾಗಿದೆ, ಚೆಲ್ಲಾಪಿಲ್ಲಿಗಳಾಗಿ ಓಡೋಗ್ಬಿಟ್ಟಿರೋದ್ರಿಂದ ಆ ವಿದ್ಯಾರ್ಥಿಗಳು ಎಷ್ಟು ಜನಕ್ಕೆ ಗಾಯಗಳಾಗಿದೆ ಅಂತ ಕೂಡ ಕೇಳ್ಪಟ್ಟಿದೆ. ಮತ್ತು ಇನ್ನೊಂದು ಏನಂತಂದರೆ ನೋಡಿ, ಅಲ್ಲಿ ಎಷ್ಟೋ ಜನ ಈಗಲೂ ಕೂಡ ಏನೋ ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ. ಏನಾಗಿದೆ, ಈ ಪೈಲಟ್ಗೆ ಏನಾಯಿತು, ಮತ್ತು ಕಂಟ್ರೋಲ್ ಮಾಡೋಕ್ಕಾಗಲಿಲ್ವಾ, ಕಂಟ್ರೋಲ್ ಮಾಡೋಕ್ಕೆ ಎಷ್ಟು ಅರಸಾಹಸ ಪಟ್ಟ ಅವನು ಕೂಡ. ಮತ್ತು ಏನಾಗಿತ್ತು ಅಲ್ಲಿ ಇಲ್ಲಿಂದ ಹೊರಟಾಗ, ಅಲ್ಲಿ ಟೇಕಪ್ ಆಗಬೇಕಾದ್ರೆ, ಟೇಕಪ್ ಆಗಬೇಕಾದ್ರೆ ಏನಾಗಿತ್ತು ಅಂತ ಅನ್ನೋದು ಕೂಡ ಪೈಲಟ್ ಕೂಡ ಕರೆಕ್ಟಾಗಿ ಇನ್ಫಾರ್ಮೇಷನ್ ಕೊಡ್ತಾ ಇಲ್ವಂತೆ. ನೋಡಿ, ಗುಜರಾತ್ನ ಅಹಮದಾಬಾದ್ ಬಳಿ ಈ ವಿಮಾನ ದುರಂತ ಪತನಗೊಂಡಿದ್ದು, ಅಹಮದ್ ಏರ್ಪೋರ್ಟ್ ಬಳಿ ಟೇಕಪ್ ಆಗುತ್ತಿದ್ದ ವೇಳೆಯಲ್ಲಿ ಏರ್ ಇಂಡಿಯಾ ವಿಮಾನ ಏಕಾಏಕಿ ವಿಮಾನ ಪತನಗೊಂಡ ಪರಿಣಾಮ ದಟ್ಟವಾದ ಹೊಗೆ ಕಾಣಿಸ್ಕೊಂಡಿತ್ತಂತೆ. ಆ ಟೈಮಲ್ಲಿ ನೋಡಿ, ಆ ಗುದ್ದಿಯೋ ಟೈಮಲ್ಲಿ ಹೊಗೆ ಕಾಣಿಸ್ಕೊಂಡಿದ್ದಕ್ಕೆ ಸಡನ್ಲಿ ಹೋಗಿ ಒಂದು ಮೆಡಿಕಲ್ ಕಾಲೇಜ್ಗೆ ಬಿಲ್ಡಿಂಗ್ಗೆ ಹೋಗಿ ಗುದ್ದುಬಿಟ್ಟಿದೆ ಆ ವಿಮಾನ. ಏನಾಗ್ತಿದೆ ಅಂತಂದರೆ, ಏರ್ಪೋರ್ಟ್ ಬಳಿ ಮೇದಿನಿ ನಗರ್ನಲ್ಲಿ ಈ ಘಟನೆ ಸಂಭವಿಸಿದೆ ಅಂತ ಕೂಡ ಹೇಳಲಾಗ್ತಿದೆ. ಮೇದಿನಿ ಅನ್ನೋ ನಗರ, ಏರ್ಪೋರ್ಟ್ ಹತ್ರ ಇರೋ ಮೇದಿನಿ ಅನ್ನೋ ಒಂದು ನಗರದಲ್ಲಿ ನೋಡಿ, ಬೋಯಿಂಗ್ 787-8 ಡ್ರೀಮ್ ಲೈನರ್ ವಿಮಾನ ಅಂತ ಇದು. ಬೋಯಿಂಗ್ ವಿಮಾನ ಅಂದರೆ ಕೂಡ ನಿಮಗೂ ಕೂಡ ಗೊತ್ತಿರುತ್ತೆ. ಬೋಯಿಂಗ್ ಅಂದರೆ ಈಗ ಏನು ದೊಡ್ಡ ದಪ್ಪಕ್ಕಿರುತ್ತೆ ವಿಮಾನ, ಅದು ಎಲ್ಲ ಕೂತ್ಕೊಳ್ಳೋಕ್ಕೂ ಕೂಡ ತುಂಬ ಎಲ್ಲ ಅರೇಂಜಸ್ ಚೆನ್ನಾಗಿರುತ್ತೆ ಅದರಲ್ಲಿ. ಅದ್ರಲ್ಲಿ ನೋಡಿ, ವಿಮಾನದಲ್ಲಿ 230 ಜನ ಕೂತ್ಕೊಳ್ಳಿ ಪ್ರಯಾಣಿಸ್ಬೋದು ಅಂತ ಕೂಡ ಹೇಳಲಾಗ್ತಿದೆ, ಕೂತಿದ್ರಂತೆ. ಅದರಲ್ಲಿ 130ಕ್ಕೂ ಹೆಚ್ಚು ಜನ ಸಾವಾಗಿದೆ ಅಂತ ಕೂಡ ಕೇಳ್ಪಡ್ತಾ ಇದ್ದೀವಿ. 130ಕ್ಕೂ ಹೆಚ್ಚು ಜನ ಸಾವು ಅಂದರೆ ನೀವೇ ಅರ್ಥ ಮಾಡ್ಕೊಳ್ಳಿ. ಒಂದೇ ಸಲ ಎಲ್ಲ ಸತ್ತೋಗಿದ್ದಾರೆ. ಎಷ್ಟೋ ಜನಕ್ಕೆ ಗಾಯಾಳುಗಳಾಗಿದೆ, ಕಾಲು ಮುರಿದೋಗಿದೆ, ಕೈ ಕಟ್ಟಾಗಿದೆ, ಏನೇನೋ ಆಗಿದೆ. ಬಟ್ ಅದನ್ನು ನಿಮಗೆ ವಿಡಿಯೋದ ಮೂಲಕ ತೋರ್ಸೋಕ್ಕಾಗ್ತಾ ಇಲ್ಲ. ನೋಡಿ, ಈಗ 12 ಸಿಬ್ಬಂದಿ ಸೇರಿದಂತೆ 242 ಜನರೊಂದಿಗೆ ಲಂಡನ್ಗೆ ಹೋಗ್ತಾ ಇದ್ರಂತೆ ಆ ವಿಮಾನ. ಅಹಮದಾಬಾದಿಂದ ಲಂಡನ್ಗೆ ಹೋಗಬೇಕಾಗಿತ್ತಂತೆ ಆ ವಿಮಾನ ದುರಂತ. ವಿಮಾನದಿಂದ ಸ್ವಲ್ಪ ದೂರದಲ್ಲಿದ್ದ ಫೋರೆನ್ಸಿಕ್ಸ್ ಕ್ರಾಸ್ ಬಳಿ ಈ ವಿಮಾನ ಪತನಗೊಂಡಿದೆ ಅಂತ ಕೂಡ ಹೇಳಲಾಗ್ತದೆ. ನೋಡಿ, ಫೋರೆನ್ಸಿಕ್ಸ್ ಅನ್ನೋ ಕ್ರಾಸ್ ಬಳಿ ಟೇಕಪ್ ಆಗ್ತಿದ್ದಂತೆಗೆ ಆ ವಿಮಾನ ಆ ವಿಷಯ ತಿಳಿದ ಕೂಡಲೇ ಆ ಸ್ಥಳಕ್ಕೆ ಅಗ್ನಿಶಾಮಕ ದಳ ಸೀದಾ ಹೋಗಿ ಕಾರ್ಯಾಚರಣೆ ಮಾಡ್ತಾ ಇದ್ದಾರಂತೆ. ಆದರೂ ಕೂಡ ಏನು ಮಾಡೋಕ್ಕಾಗ್ತಾ ಇಲ್ಲ. ತುಂಬ ಕಾಪಾಡುವಷ್ಟು ಕಾಪಾಡಿದ್ದಾರೆ ಅವರು ಕೂಡ. ಎಷ್ಟು ಅಂತ ಕಾಪಾಡ್ತಾರೆ ಅವರು ಕೂಡ. ನೋಡಿ, ಸ್ಥಳಕ್ಕೆ ಅಗ್ನಿಶಾಮಕ ಠಾಣೆಯವರು ಸ್ಥಳಕ್ಕೆ ಹೋಗ್ತಿದ್ದಂತೆ ತುಂಬ ಜನನ ರಕ್ಷಣೆ ಮಾಡಿದ್ದಾರೆ, ಇಲ್ಲ ಅಂತಲ್ಲ. ನೋಡಿ, ಘಟನಾ ಸ್ಥಳದಲ್ಲಿ ದಟ್ಟ ಹೊಗೆ ಆವರಿಸುತ್ತೆ. ವಿಮಾನದಲ್ಲಿದ್ದ ಪ್ರಯಾಣಿಕರು ಕೂಡ ಪೈಕಿ ಹಲವಾರು ಕೂಡ ಸಾವನ್ನಪ್ಪಿದ್ದಾರಂತೆ, ಇನ್ನು ಕೆಲವರು ಗಾಯಗೊಂಡಿದ್ದಾರೆ. ಈ ಪ್ರಕರಣದ ಕುರಿತು ಅಧಿಕಾರಿಗಳು ಕೂಡ ವಿಚಾರಣೆ ನಡೆಸ್ತಾ ಇದ್ದಾರಂತೆ. ಆದರೂ ಕೂಡ ಇನ್ನೂ ವಿವರಗಳು ಏನು ತಿಳಿದು ಬಂದಿಲ್ಲ. ಈಗಲೇ ಏನು ಕೊಡೋಕ್ಕಾಗ್ತಾ ಇಲ್ಲ, ಇನ್ನೂ ಏನು ಗೊತ್ತಾಗ್ತಾ ಇಲ್ಲ. ಪೈಲಟ್ ಕೂಡ ಸಿಗ್ತಾ ಇಲ್ಲ ನಮಗೆ ಅಂತ ಕೂಡ ಏನು ಹೇಳ್ತಾ ಇದ್ದಾರೆ. ಅದರಲ್ಲಿ ಈ ಘಟನೆ ಮಧ್ಯಾಹ್ನ 1ರಿಂದ 2 ಗಂಟೆ, ಈಗ ಮಧ್ಯಾಹ್ನ ಇವತ್ತು ಯಾವ ದಿನಾಂಕ ಬಂದು 12, ಇವತ್ತು ದಿನಾಂಕ 12 ಗುರುವಾರ ಜೂನ್ 12, 2025 ಇವತ್ತಿನ ತಾರೀಕಿನಲ್ಲಿ ಮಧ್ಯಾಹ್ನ 1ರಿಂದ 2 ಗಂಟೆಯ ನಡುವೆ ಈ ಸಂಭವಿಸಿದೆ. ಅಂದರೆ 1ರಿಂದ 2 ಗಂಟೆಯ ನಡುವೆ ಅಂತಂದರೆ ಈ ಟೈಮಲ್ಲಿ ಅವರು ಊಟಕ್ಕೆ ಕೂತಿರ್ತಾರೆ. ಎಲ್ಲಿ ಆ ಬಿಲ್ಡಿಂಗು ಕಾಲೇಜಿನ ವಿದ್ಯಾರ್ಥಿಗಳು ಕೂತಿರೋ ಟೈಮಲ್ಲಿ ವಿಮಾನ ಹೋಗಿ ಗುದ್ದು ಬಿಟ್ಟಿದೆ ಅಂತಂದರೆ, ಆ ಟೈಮಲ್ಲಿ ಊಟ ಮಾಡ್ತಾ ಇರೋ ಟೈಮಲ್ಲಿ ಆ ಸ್ಟೂಡೆಂಟ್ಸ್ಗಳೆಲ್ಲ ಓಡಿ ಹೊರಟೋಗಿದ್ದಾರೆ. ಎಲ್ಲ ಕಡೆ ಎಲ್ಲೆಲ್ಲಿ ಬೇಕಲ್ಲಿ ಹೊರಟೋಗಿದ್ದಾರೆ. ವಿಮಾನಕ್ಕೆ ಗುದ್ದ ತಕ್ಷಣ ಏನಾಯಿತು, ನಮ್ಮ ಪ್ರಾಣಕ್ಕೆ ಏನಾಗ್ಬಿಡುತ್ತೋ ಅಂತಂದ್ಬಿಟ್ಟು ಅಲ್ಲಿಂದ ಸಡನ್ಲಿ ಓಡಿ ಹೊರಟೋಗಿದ್ದಾರೆ. ನೋಡಿ, ಘಟನಾ ಸ್ಥಳಕ್ಕೆ ಕನಿಷ್ಠ 1 ಡಜನ್ ಆಂಬುಲೆನ್ಸ್ಗಳು ಕೂಡ ಬಂದಿದ್ದೀವಂತೆ. ಆಂಬುಲೆನ್ಸ್ಗಳು ಕೂಡ ಅಲ್ಲಿ ಬಂದಿದ್ರು ಕೂಡ ನೋಡಿ, ಪೊಲೀಸರು ಕೂಡ ಬಂದಿದ್ದಾರೆ. ಆ ಪ್ರದೇಶದಿಂದ ಸಂಚಾರವನ್ನು ಬೇರೆಡೆಗೆ ತಿರುಗಿಸಿದ್ದಾರೆ ಅಂತೆ. ಸಂಚಾರ ಬೇರೆ ಕಡೆ ಹೋಗಿ, ಇಲ್ಲ ಸ್ವಲ್ಪ ಟ್ರಾಫಿಕ್ ಆಗುತ್ತೆ, ಇಲ್ಲಿ ವಿಮಾನ ಕೂಡ ಆಕ್ಸಿಡೆಂಟ್ ಆಗಿರೋದ್ರಿಂದ ತುಂಬ ಇದಾಗುತ್ತೆ ಅಂತ ಅಂದ್ಬಿಟ್ಟು ಕೂಡ ಬೇರೆ ಕಡೆಗೆ ಶಿಫ್ಟ್ ಮಾಡಿದ್ದಾರಂತೆ. ನೋಡಿ, ಈ ಪ್ರದೇಶ ಕೂಡ ಸಂಚಾರವನ್ನು ಬೇರೆ ಕಡೆಗೆ ತಿರುಗಿಸಿದ್ದಾರಂತೆ.
ಇದು ಪ್ರಯಾಣಿಕರು ಅಥವಾ ಸರಕು ವಿಮಾನವೋ ಅಂತ ಅಂದ್ಬಿಟ್ಟು ಕೂಡ ಅಧಿಕಾರಿಗಳು ಕೂಡ ಇನ್ನೂ ದೃಢಪಡಿಸಿದ್ರೆ, ಇನ್ನೂ ಕೂಡ ರಿಸರ್ಚ್ ನಡೀತಾ ಇದೆಯಂತೆ. ಇದು ಯಾವ ವಿಮಾನ, ಏನು ಇದು, ಇನ್ನು ಯಾವ ಥರದ ಪ್ರಯಾಣಿಕರ ವಿಮಾನವೋ ಇಲ್ಲ ಏನಾದರೂ ಗೂಡ್ಸ್ ವೆಹಿಕಲ್ನ ಸಾಗಿಸುವಂಥದ್ದು ವಿಮಾನನ ಏನು ಅಂತಂದ್ರೂ ಕೂಡ ಇನ್ನೂ ತಿಳಿದು ಬಂದಿಲ್ಲ. ಏನು ಮಾಡಬೇಕು ಅಂತಂದರೆ ನೋಡಿ, ಘಟನಾ ಸ್ಥಳಕ್ಕೆ ಹೋಗಿ ಕನಿಷ್ಠ 1 ಡಜನ್ ಆಂಬುಲೆನ್ಸ್ಗಳು ಕೂಡ ಬಂದಿವೆ. ಪೊಲೀಸರು ಆ ಪ್ರದೇಶವನ್ನು ಸಂಚಾರ ಮಾಡ್ತಾ ಇದ್ದಾರೆ ಅಂತ ಕೂಡ ಹೇಳ್ತಾ ಇದೆ. ನೋಡಿ, ವಿಮಾನ ಪ್ರದೇಶದಿಂದ ಕೆಲವು ಜನರನ್ನು ಆಸ್ಪತ್ರೆಗೆ ಕರ್ಕೊಂಡು ಕೂಡ ಹೋಗ್ತಾ ಇದ್ದಾರಂತೆ. ಕೆಲವು ಈಗ ಜಸ್ಟ್ 1 ಗಂಟೆ, ಮಧ್ಯಾಹ್ನ 1 ಗಂಟೆ 2 ಗಂಟೆಲಿ ಆಗಿರೋದ್ರಿಂದ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾ ಇದ್ದಾರಂತೆ. ಆಸ್ಪತ್ರೆಗೆ ಈಗಲೂ ಕೂಡ ಎಷ್ಟೋ ಜನ ಕರ್ಕೊಂಡು ಹೋದಾಗಷ್ಟಲ್ಲಿ ಅವರು ತೀರೋಗೇ ಹೋಗ್ತಾರೆ. ಯಾಕೆ ಅಂತಂದರೆ ಏನು ಮಾಡೋದಕ್ಕಾಗಲ್ಲ. ಕೆಲವ್ರಿಗೆ ಪ್ರಾಣ ಮೂಮೆಂಟಲ್ಲಿ ಇದ್ದರೆ ಆ ಟೈಮಲ್ಲಿ ಏನು ಮಾಡೋದಕ್ಕಾಗಲ್ಲ. ಆಸ್ಪತ್ರೆಗೆ ಕರ್ಕೊಂಡು ಹೋದ್ರೂ ಕೂಡ ಏನು ಮಾಡೋಕ್ಕಾಗಲ್ಲ. ಈ ಟೈಮಲ್ಲಿ ಆಸ್ಪತ್ರೆಗೆ ಅಂತ ಕರ್ಕೊಂಡು ಹೋಗೋಷ್ಟರಲ್ಲಿ ಕೆಲವು ಪ್ರಾಣ ಕೂಡ ಅವ್ರ ಕೈಯಲ್ಲೇ ಇರಲ್ಲ, ಹೊರಟೋಗ್ಬಿಟ್ಟಿರುತ್ತೆ. ನೋಡಿ, ರಾಜ್ಯ ಪೊಲೀಸ್ ನಿಯಂತ್ರಣ ಕೊಠಡಿಯ ಪ್ರಕಾರ ಪೊಲೀಸ್ ಮತ್ತು ಅಗ್ನಿಶಾಮಕ ದಳ ಅವ್ರ ತಂಡಗಳು ಎಲ್ಲ ಕೂಡ ಅಲ್ಲಿ ತುರ್ತು ಸೇವೆಗಳನ್ನು ಕೂಡ ಅಪಘಾತಕ್ಕೆ ಏನೇನು ಬೇಕು ಎಲ್ಲ ಕೂಡ ಕೊಡ್ತಾ ಇದ್ದಾರಂತೆ. ಸಾವು ನೋವುಗಳು ಅಥವಾ ಅಪಘಾತ ಕಾರಣ ಆಗಿರೋದ್ರಿಂದ ಇನ್ನೂ ಹೆಚ್ಚಿನ ವಿವರಗಳು ಕೂಡ ಲಭ್ಯ ಬರ್ತಾ ಇಲ್ಲ. ಯಾಕೆಂತಂದರೆ ಈಗ ಮಧ್ಯಾಹ್ನ ಆಗಿರೋದ್ರಿಂದ ಇನ್ನೂ ಕೆಲವು ನ್ಯೂಸ್ ಚಾನಲ್ಗಳು ಕೂಡ ಅಲ್ಲಿಗೆ ಇನ್ನೂ ಹೋಗಿದ್ರು ಕೂಡ ಇನ್ಫಾರ್ಮೇಷನ್ ತೊಗೊಳಕ್ಕಾಗ್ತಾ ಇಲ್ಲ. ಯಾಕೆಂದರೆ ಅಲ್ಲಿ ರಕ್ಷಣೆ ಕಾರ್ಯಾಚರಣೆ ಇನ್ನೂ ನಡೀತಾ ಇದೆ. ಅಲ್ಲಿ ಮಿಲಿಟ್ರಿ ಸೈನ್ಯ ಆಗಲಿ ಇನ್ನೊಂದೇ ಆಗಲಿ ರಕ್ಷಣಾ ದಳಗಳು ಎಲ್ಲರೂ ಕೂಡ ಹೋಗಿ ವಿಮಾನವನ್ನು ಏನೇನಾಗಿದೆ ಅಲ್ಲಿ ಅನ್ನೋದನ್ನ ತುಂಬ ರಿಸರ್ಚ್ ಮಾಡಿ ಎಲ್ಲ ನೋಡ್ತಾ ಇದ್ದಾರೆ, ರಕ್ಷಣೆಯನ್ನು ಮಾಡ್ತಾ ಇದ್ದಾರೆ. ಆದರೂ ಕೂಡ ತುಂಬ ಹೊಗೆ ಕಾಣಿಸ್ಕೊಂಡಿದೆ, ಅಂದರೆ ಬೆಂಕಿ ಹತ್ತಿ ಹೊಗೆ ಕಾಣಿಸ್ಕೊಬಿಟ್ಟಿದೆ ಅಂತ ಗುದ್ದ ತಕ್ಷಣ. ಆ ಟೈಮಲ್ಲಿ ಏನು ಮಾಡಬೇಕು ಅನ್ನೋದು ಕೂಡ ಗೊತ್ತಾಗ್ತಾ ಇಲ್ಲ ಆ ಟೈಮಲ್ಲಿ. ಈಗ ಸದ್ಯಕ್ಕೆ ಇನ್ನೂ ವಿವರವಾಗಿ ಹೇಳಬೇಕು ಅಂತಂದರೆ ಇನ್ನು ನಡೀತಾ ಇದೆಯಂತೆ. ಏನು ಮಾಡಬೇಕು ನೋಡಿ, ಇಂಗ್ಲೆಂಡ್ಗೆ ಹೊರಟಿದ್ದ ವಿಮಾನ ಅಂತ ಇಲ್ಲಿಂದ ಅಹಮದಾಬಾದಿಂದ. ಆದರೂ ಕೂಡ ಇಂಗ್ಲೆಂಡ್ ಸರಣಿ 2 ಕೈಗಳು ಕೂಡ ಅವಕಾಶ ಬಳಸ್ಕೊಳ್ತಾರೆ. ಏನು ಮಾಡಬೇಕು ಅಂತ ಕೂಡ ಗೊತ್ತಾಗ್ತಾ ಇಲ್ಲ ಅಂತ ಕೂಡ ಹೇಳಲಾಗ್ತಾ ಇದೆ. ನೋಡಿ, ವಿಮಾನ ದುರಂತ ಯಾವ ರೀತಿ ಆಗಿದೆ ಅಂತಂದರೆ ನೋಡಿ, ಒಂದು ಬಿಲ್ಡಿಂಗು ಕೂಡ ಚೆಲ್ಲಾಪಿಲ್ಲಿ ಬಜ್ಜಿ ಆಗಿಬಿಟ್ಟಿದೆ. ವಿಮಾನ ಕೂಡ ಪೀಸ್ ಆಗಿದೆ. ಅದರೊಳಗಿರೋ ಜನರು ಕೂಡ ಇನ್ನೂ ಯಾವ ರೀತಿ ಪೀಸ್ ಆಗಿರಬೇಕು ಅಂತ ಗೊತ್ತಾಗ್ತಾ ಇಲ್ಲ. ನೋಡಿ, ವಿಮಾನ ವಿತ್ ಬಿಲ್ಡಿಂಗು 2 ಅಷ್ಟೇ. ನೋಡಿ, ವಿಮಾನ ದುರಂತ ಅಂತ ಬಂದಾಗ 2010 ಮೇ ತಿಂಗಳಲ್ಲೂ ಕೂಡ 22ನೇ ತಾರೀಕು ದುಬೈ ಮಂಗಳೂರು ಟು ವಿಮಾನ ಹೋಗ್ತಾ ಇರುವಂಥ ಟೈಮಲ್ಲಿ ಇಂಡಿಯಾ ಎಕ್ಸ್ಪ್ರೆಸ್ ವಿಮಾನ ಮಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಿಂದ ಲ್ಯಾಂಡಿಂಗ್ ಆಗೋ ವೇಳೆ ರನ್ವೇಳೆ ಇದೇ ರೀತಿ ಪತನಗೊಂಡಿತ್ತು. ನೋಡಿ, ವಿಮಾನ ನಿಲ್ದಾಣ ಅಂತ ಬಂದಾಗ ಈ ಆಕ್ಸಿಡೆಂಟ್ ಅಂತ ಬಂದಾಗ ಈ ಘಟನೆ ಮಂಗಳೂರಲ್ಲೂ ಕೂಡ ಹಿಂಗೆ ಆಗಿತ್ತು. 158 ಪ್ರಯಾಣಿಕರು, ಅಂದರೆ ನಮ್ಮ ಕರ್ನಾಟಕದ ಮಂಗಳೂರಿನಲ್ಲಿ 158 ಪ್ರಯಾಣಿಕರು ಕೂಡ ಮೃತಪಟ್ಟಿದ್ರಂತೆ ಅದೇ ಟೈಮಲ್ಲಿ. ನೋಡಿ, ಕೇವಲ 8 ಜನ ಮಾತ್ರ ಬದುಕುಳಿದಿದ್ರಂತೆ. ಅದರಲ್ಲೂ ಕೂಡ ಅಷ್ಟು ಎಲ್ರಿಗೂ ಗಾಯಗಳಾಗಿರುತ್ತೆ. ಏನಾದರೂ ಕೈ ಕಾಲು ಏನಾದರೂ ಹೋಗಿರುತ್ತೆ. ಗಾಯಗಳಂತ ಮಾತ್ರ ಚಿಕ್ಕ ಗಾಯ, ಸಣ್ಣ ಪುಟ್ಟ ಗಾಯ ಅಂತಲ್ಲ. 158 ಜನ ಬದುಕುಳಿದಿದ್ದೇ ಹೆಚ್ಚು ಅಲ್ಲಿ. ಕೆಲವರಂತೂ 2000 ಇಸ್ವಿ ಜುಲೈ 17ರಂತೂ ಪಟ್ನಾದ ವಸತಿ ಪ್ರದೇಶದಲ್ಲೂ ಅಲ್ಲೂ ಕೂಡ ವಿಮಾನ ನಿಲ್ದಾಣ ಅಲ್ಲೂ 7,000 ಜನ ಅಲ್ಲಿ ಸತ್ತೋಗಿರಂತೆ. ನೋಡಿ, 60 ಜನ ಮೃತಪಟ್ಟಿದ್ರು, ಅದರಲ್ಲಿ 7,000 ಜನ ಸತ್ತೋಗಿರೋದಂತೆ. ನೋಡಿ, 1996ರಲ್ಲಿ ಇನ್ನೊಂದು ಆಕ್ಸಿಡೆಂಟ್ ಸೌದಿ ಅರೇಬಿಯಾದಲ್ಲಿ ವಿಮಾನ ನಿಲ್ದಾಣ, ಅಲ್ಲೂ ಕೂಡ 1993ರಲ್ಲೂ ಹೀಗೆ ಆಗಿತ್ತಂತೆ. ನೋಡಿ, ಈ ಥರ ವಿಮಾನ ನಿಲ್ದಾಣ ಅಂತ ಬಂದಾಗ ಅಲ್ಲಿ ಆಕ್ಸಿಡೆಂಟ್ಗಳು ಯಾಕೆ ಆಗ್ತವೆ, ಯಾವ ರೀತಿ ಆಗ್ತವೆ ಅನ್ನೋದು ಕೂಡ ಇನ್ನೂ ಹೆಚ್ಚಿನದಾಗಿ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸದ್ಯಕ್ಕೆ ಈ ವಿಡಿಯೋದಲ್ಲಿ ವಿಮಾನ ಯಾಕೆ ಇಷ್ಟು ಏನಕ್ಕೆ ಆಕ್ಸಿಡೆಂಟ್ ಆಗಿದೆ ಅನ್ನೋದಕ್ಕೆ ತಿಳಿಸ್ಕೊಡೋಕ್ಕಾಗ್ತಾಯಿಲ್ಲ. ಯಾಕೆಂದರೆ ಇನ್ನು ಈಗ ಮಧ್ಯಾಹ್ನ ಆಕ್ಸಿಡೆಂಟ್ ಆಗಿರೋದ್ರಿಂದ ಎಲ್ಲೂ ಕಂಡು ಬರ್ತಾ ಇಲ್ಲ ಇದು ಮಾಹಿತಿ. ಸದ್ಯಕ್ಕಂತೂ ಈಗ ತಿಳಿಸಿರುವಂಥ ಮಾಹಿತಿ ಗುಜರಾತ್ನ ಅಹಮದಾಬಾದ್ನಿಂದ ಹೊರಟಿದೆ ಎಲ್ಲಿಗೆ, ದುಬೈಗೆ ಹೊರಟಿರೋ ಅಲ್ಲಿಂದ ದುಬೈಗೆ ಹೋಗಿ ಅಲ್ಲಿಂದ ನೆಕ್ಸ್ಟ್ ಲಂಡನ್ಗೆ ಹೋಗಬೇಕಾಗಿತ್ತು. ಲಾಸ್ಟ್ ಸ್ಟಾಪ್ ಲಂಡನ್ಗೆ ಹೋಗೋ ಟೈಮಲ್ಲಿ ಈಗ ಇಲ್ಲಿ ಎಷ್ಟು ಜನ ಲಂಡನ್ಗೆ ಹೋಗ್ತಿದ್ರು ಅಂತ ಇನ್ನೂ ಕಂಡು ಬಂದಿಲ್ಲ. ಇಷ್ಟು 130ಕ್ಕೂ ಎಷ್ಟು ಸಾವಾಗಿದೆ. ಆದರೆ ಅದರಲ್ಲಿ 242 ಜನ ಟೋಟಲ್ ಇರೋದು ಅಂತ ಕೂಡ ಕರೆಕ್ಟಾಗಿ ಹೇಳ್ತಾ ಇದ್ದಾರೆ. ಇನ್ನೂ ಕನ್ಫರ್ಮೇಷನ್ ಆಗಿ ಇನ್ನೂ ಹೇಳಿಲ್ಲ ಇನ್ನು ಎಷ್ಟು ಜನ ಇದ್ದಾರೆ ಅಂತ. ನೋಡಿ, ಇಲ್ಲಿಂದ ಅಲ್ಲಿವರೆಗೂ ಹೋಗ್ಬೇಕಂತಂದರೆ ಎಷ್ಟು ಕಷ್ಟಪಟ್ಟು ಹೋಗಬೇಕಾಗುತ್ತೆ. ಸದ್ಯಕ್ಕೆ ಇವಾಗ ವಿಮಾನ ದುರಂತ ಆಗಿದೆ ಅಂದರೆ ಏನು ಮಾಡಬೇಕಾಗುತ್ತೆ ಅಂತಲೇ ಗೊತ್ತಾಗ್ತಾ ಇಲ್ಲ. ನೋಡಿ, ಈ ಟೈಮಲ್ಲಿ ಜನಗಳು ಕೂಡ ಅಲ್ಲಿ ಎಷ್ಟು ಕಷ್ಟ ಅನುಭವಿಸ್ತಾ ಇದ್ದಾರೋ, ಮತ್ತು ನಮ್ಮ ಕರ್ನಾಟಕದ ಜನ ಬೇರೆ ಇನ್ಯಾರಾದರೂ ಇದ್ದಾರೋ ಅಂತಂದು ಕೂಡ ತಿಳಿದು ಬರ್ತಾ ಇಲ್ಲ ಕರೆಕ್ಟಾಗಿ. ನಮ್ಮ ಕರ್ನಾಟಕದವರು ಕೂಡ ಅಲ್ಲಿಗೆ ಹೋಗಿರ್ತಾರೆ ಏನಾದರೂ. ನೋಡೋಣ ನೆಕ್ಸ್ಟ್ ವೀಡಿಯೋದಲ್ಲಿ ಇನ್ನು ಏನೇನು ಮಾಹಿತಿ ಸಿಗುತ್ತೆ ವಿಮಾನ ನಿಲ್ದಾಣದ ಬಗ್ಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಕಂಟಿನ್ಯೂ ಮಾಡೋಣ. ಸದ್ಯಕ್ಕೆ ಇಲ್ಲಿವರೆಗೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು.